ಬಾಲ್ಕಿ ತಾಲೂಕಿನ ಎಣಕೂರು ಗ್ರಾಮದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಶ್ರೀ ಸೀಮೆ ಲಕ್ಷ್ಮೀ ದೇವಸ್ಥಾನದ ಉದ್ಘಾಟನಾ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಫೆಬ್ರವರಿ 8, 9 ಮತ್ತು 10ರಂದು 3 ದಿನಗಳ ಕಾಲ ಭಕ್ತಿ ಭಾವದಿಂದ ನಡೆಯಲಿದೆ ಎಂದು ದೇವಸ್ಥಾನದ ಗೌರವಾಧ್ಯಕ್ಷ ರಾಜ್ಕುಮಾರ್ ಮಾನಕಾರ್ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಣಕೂರು ಹಾಗೂ ಸುತ್ತಮುತ್ತಲಿನ 4-5 ಗ್ರಾಮಗಳ ಸೀಮೆಯಲ್ಲಿ ಸ್ಥಿತಿಯಲ್ಲಿರುವಂತಹ ಶ್ರೀ ಸೀಮೆ ಲಕ್ಷ್ಮೀ ದೇವಸ್ಥಾನದಲ್ಲಿ ನೂತನವಾಗಿ ಸ್ಥಾಪನೆ ಮಾಡಲಾದಂತಹ ಲಕ್ಷ್ಮೀ ಮಾತೆಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ 8ರಂದು ಗ್ರಾಮದ ಹನುಮಾನ್ ಮಂದಿರದಿಂದ ಲಕ್ಷ್ಮೀ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ಇನ್ನು ಸಂಜೆ ಪ್ರವಚನ ಕಾರ್ಯಕ್ರಮ ಕೂಡ ಜರುಗಲಿದೆ. ಇನ್ನು ಫೆಬ್ರವರಿ 9ರಂದು ಭಜನೆ ಹಾಗೂ ಸತ್ಸಂಗ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದ್ದಾರೆ. ಫೆಬ್ರವರಿ 10ರಂದು ಕೂಡ ಅನೇಕ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಮುಖ್ಯ ಅತಿಥಿಯಾಗಿ ಸಂಸದ ಸಾಗರ್ ಖಂಡ್ರೆ ಅವರು ಪಾಲ್ಗೊಳ್ಳಲಿದ್ದಾರೆ. 3 ದಿನಗಳ ಕಾಲ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದಂತಹ ಬಾಬುರಾವ್ ಹಚ್ಚೆ, ಗುರುಬಸಯ್ಯ ಸ್ವಾಮಿ, ಭೀಮಣ್ಣ ಮಾನ್ಕಾರ್, ಕಂಟೆಪ್ಪ ಕೋಣಗುತ್ತೆ, ಮನೋಹರ್ ಹೂಗಾಡೆ, ರಾಜ್ಕುಮಾರ್ ಓತಿಗೆ, ಬಸವರಾಜ್ ಪಸರ್ಗೆ, ರಮೇಶ್ ಹೊಂಡಿಗೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸೀಮೆ ಲಕ್ಷ್ಮೀ ದೇವಾಲಯ ಹೊಸದಾಗಿ ನಿರ್ಮಾಣವಾಗಿದೆ. ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ದಿನಾಂಕ 8, 9, 10 3 ದಿವಸ ನಡೀತಾ ಇದೆ. 10ನೇ ತಾರೀಕಿಗೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಇದೆ. ಕಳಸಾರೋಹಣ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳಾದ ಹುಡುಗಿಯಪ್ಪರು, ಹವಮಲ್ಲೇಶ್ ಮಹಾರಾಜರು, ಆಂಧ್ರದಿಂದ ಶ್ರೀ ಕಾಶಿನಾಥ್ ಬಾಬಾ ಮತ್ತು ತಳ್ಳಪ್ಪರು ಹಾಗೂ ಇವರು ನಮ್ಮ ಜವೇಂದ್ರ ಮಹಾರಾಜರು ಹಾಗೂ ಮೈಲಾರ ಮಹಾತ್ಮರು, ಮೈಲಾರ ಶಿವಾಜಿ ಮಹಾತ್ಮರು ಹಾಗೂ ತಾಯಿ ಗೋದಾವರಿ ತಾಯಿಯವರು ಹಾಗೂ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಹಾಗೂ MP ಸಾಹೇಬರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆ ಮಾಡ್ತಾ ಇದ್ದೀವಿ. ದೇವಾಲಯಕ್ಕೆ ಮಾನ್ಯ ಸಚಿವರ ಅನುದಾನದಲ್ಲಿ ಗುಡಿ ನಿರ್ಮಾಣ ಮಾಡಿದೆವು ಹಾಗೂ ನಮ್ಮ ಊರಿನ ಹೆಣ್ಣು ಮಕ್ಕಳು, ಊರಿನ ಭಕ್ತಾದಿಗಳು ಬಹಳಷ್ಟು ಈ ಗುಡಿಗೆ ಸಹಕಾರ ಮಾಡಿದ್ದಾರೆ, ಬಹಳಷ್ಟು ದೇಣಿಗೆ ಕೊಟ್ಟಿದ್ದಾರೆ. ನಮ್ಮ ಸುತ್ತಮುತ್ತಲ ಎಲ್ಲ ಹಳ್ಳಿ ಜನರು ಹಾಗೂ ಬಾಲ್ಕಿ ತಾಲೂಕಿನ ಬೀದರ್ ಜಿಲ್ಲೆಯ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಸಹಸ್ರ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಭಕ್ತಾದಿಗಳೇ, 3 ದಿವಸ ಮಹಾಪ್ರಸಾದವಿದೆ. ದೇವಿ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಎಣಕೂರ ಗ್ರಾಮದಲ್ಲಿ ಹನುಮಾನ ಮಂದಿರದಿಂದ ಸೀಮೆ ಲಕ್ಷ್ಮೀ ದೇವಿಯವರೆಗೆ ಮೆರವಣಿಗೆ ಇದೆ. ಸೀಮೆ ಲಕ್ಷ್ಮಿಯ ಮೂರ್ತಿ ಮೆರವಣಿಗೆ ಹಾಗೂ ಹುಡುಗಿಯಪ್ಪ ಅವರ ಭವ್ಯ ಮೆರವಣಿಗೆ ಇದೆ. ಪ್ರತಿಯೊಬ್ಬರಿಗೆ ಕುಂಭ ಕಳಸ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಊರ ಹೆಣ್ಮಕ್ಳು, ತಾಯಿಂದರು, ಅಕ್ಕ ತಂಗಿಯರು ಹಾಗೂ ಆಜು ಬಾಜು ಊರಿನವರು ಎಲ್ಲರೂ ಭಾಗಿಯಾಗ್ತಾರೆ. 3 ದಿವಸ ಪ್ರತಿ ದಿವಸ 3 ದಿವಸ 3 ಟೈಮ್ ಊಟ ಇದೆ. ತಪ್ಪಲಾರದೆ ಪ್ರತಿಯೊಬ್ಬರು ಬರಬೇಕು. 2 ದಿವಸ ಶ್ರೀ ಗಣೇಶನ ಮಹಾರಾಜರ ಪ್ರವಚನ ಇದೆ. 3ನೇ ದಿವಸಕ್ಕಂತೂ ಬಹಳಷ್ಟು ಮಹಾತ್ಮರು ಬರ್ತಾ ಇದ್ದಾರೆ. ಮಾನ್ಯ ಸಚಿವರು ಬರ್ತಾ ಇದ್ದಾರೆ, MP ಸಾಹೇಬರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಪ್ಪಲಾಗಿ ಬರಬೇಕಾಗಿ ತಮ್ಮಲ್ಲಿ ಪುನಃ 8, 9, 10 ಎಣಕೂರ ಗ್ರಾಮದ ಸೀಮೆ ಲಕ್ಷ್ಮಿಯ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ನಮ್ಮ ಸಹಪಾಠಿಯಾದ ರಾಜ್ಕುಮಾರ್ ಮಾನ್ಕಾರ್ ಅವರು ತಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಊರಲ್ಲಿದ್ದ ಅಕ್ಕ ತಂಗಿಯರು ಹಾಗೂ ಊರಿದ್ದ ಪ್ರತಿಯೊಬ್ಬರು ಬಾಲ್ಕಿ ತಾಲೂಕು ಹಾಗೂ ಬೀದರ್ ಜಿಲ್ಲೆಯ ಒಂದು ಭಕ್ತರು ಹಾಗೂ ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬಂದು ತಾವು ದಾನಿಗಳೇ ಪೂರೈಕೆ ಹೆಂಗೆ ಇದು ಮಾಡಿದರೆ ಆ ಪ್ರಕಾರ ತಾವು ಬಂದು ಇದಕ್ಕೆ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿದ್ದರೆ ಭಾಳ ಒಳ್ಳೆಯದು. ತಾವು ತಪ್ಪಲಾರದೆ ಬರಬೇಕಾಗಿ ಎಣಕೂರ ವತಿಯಿಂದ ನಾವು ನಿಮ್ಮಲ್ಲಿ ಇದು ಕೇಳಿಕೊಳ್ಳುತ್ತಿದ್ದೇವೆ.